ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶ್ರೀಗುಪ್ಪ ತಾಲೂಕಿನ ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮೆಹರಾಜ್ ಅಲಿಯಾಸ್ ಮಹಾರಾಜ ಬೇಗಂ ಅವರು ಮತ್ತೆ ಇವರ ಯಜಮಾನರು ಬ್ಲಾಕ್ ಕಾಂಗ್ರೆಸ್ ಸದಸ್ಯರಾದ ಶ್ರೀ ಮಹಬೂಬ್ ಸಾಹಬರು ಇವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತು ಸಮಾಜ ಸೇವೆಗಳಲ್ಲಿ ತಾವು ಯಾವಾಗ ಮತ್ತು ಹೇಗೆ ಪ್ರವೇಶ ನೀಡಿದ್ದೀರಿ? ಸರ್, ಸಮಾಜ ಸೇವೆಯಲ್ಲಿ ಸುಮಾರು 10 ರಿಂದ 15 ವರ್ಷದ ಹಿಂದುಗಡೆ ನಾವು ಸೇರಿದ್ವಿ ಸರ್. ಲಾಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಸರ್. ಇದು ಕಾಂಗ್ರೆಸ್ ಲಾಸ್ಟ್ ಟೈಮ್ ಅಂದ್ರೆ ಯಾವ ಇಸ್ವಿ? 2008ರಲ್ಲಿ ಸರ್. 2008ರಲ್ಲಿ ಅಂದ್ರೆ ಓದ್ ಎಲೆಕ್ಷನ್ ಲಾಸ್ಟ್ ಕೌನ್ಸಿಲ್ ಎಲೆಕ್ಷನ್ಸ್. ನಾವು ಅದಕ್ಕಿಂತ ಮೊದಲೇ ನಾವು ನಮ್ಮ ತಂದೆಯವರು ಎಲ್ಲ ಸಮಾಜ ಸೇವೆಯಲ್ಲಿ ತೊಡಗಿದ್ರು ಸರ್. ಅದ್ರ ಪಕ್ಷ ಪರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದೀವಿ. ಆದರೆ ಕೆಲವು ಕಾರಣಾಂತರಗಳಿಂದ ನಾವೇ ನಿಂದಿರಲೇಬೇಕಾಗಿತ್ತು ಸರ್. ಅದು ನಮ್ಮ ವಾರ್ಡಿನ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬಗೆಹರಿಸಿಕೊಳ್ಳಬೇಕಾದ್ರೆ ಯಾರೋ ಒಂದು ಮುಂದೆ ವಹಿಸಬೇಕಾಗಿತ್ತು. ಆದ ಕಾರಣ ನಾವೇ ಖುದ್ದಾಗಿ ಹೋದ ಸಾರಿ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋಲುಂಡಿದ್ವಿ. ಆದರೂ ಮತ್ತೆ ಆ ಛಲವನ್ನು ಬಿಡದೆ ಮತ್ತೆ ಅದೇ ರೀತಿಯಲ್ಲಿ ಸರ್ಕಾರ ಅದೇ ಕ್ಯಾಟಗರಿ ಮತ್ತು ಪುನರಾವರ್ತನೆ ಮಾಡಿ ಅಂದ ಕಾರಣ ಮತ್ತೆ ಈ ಸಾರಿ ಅದೇ ಚಾನ್ಸ್ ನಮಗೆ ಸಿಕ್ಕಿತ್ತು. ಆದ ಕಾರಣ ಮತ್ತೆ ಈ ಸಾರಿ ನಮ್ಮ ತಾಯಿಯವರ ಆರೋಗ್ಯ ಸ್ವಲ್ಪ ಹದಗೆಟ್ಟ ಇದ್ರಲ್ಲಿದ್ದ ನಾವು ನಮ್ಮ ಶ್ರೀಮತಿಯವರಿಗೆ ಇದು ಚುನಾವಣೆಯಲ್ಲಿ ಸ್ಪರ್ಧಿಸಿವಿ. ಮತ್ತೆ ಕೆಲವು ಮತಗಳ ಅಂತರದಿಂದಲೇ ಗೆಲುವು ಪಡೆದಿದ್ವಿ. ಈ ಎಷ್ಟು ಮತಗಳ ಅಂತರದಿಂದ ನಾವು ಸೋತಿದ್ವು ಅಷ್ಟೇ ಮತಗಳ ಅಂತರದಿಂದ ಗೆಲುವು ಪಡೆದಿದ್ವಿ. ಅಂದ್ರೆ ನೀವು ಸೋಲು ಅನ್ನೋದನ್ನ ಇದ್ದಿಲ್ಲ ನಿಮಗೆ. ಹೋದ ವರ್ಷ ನೀವು ಸೋತ್ರು ಕೂಡ ನಿಮ್ ಮನ್ಸೊಳಗೆ ಸೋಲು ಆಗಿದೆ ಅಂತ ಹೇಳ್ಬಿಟ್ಟು ಏನು ತುಂಬಿಕೊಂಡಿರ್ಲಿಲ್ಲ. ಇನ್ನು ಮುಂದೆ ಗೆಲ್ಲೇಬೇಕು, ನಾನು ಗೆಲ್ಲೇ ಗೆಲ್ತೀನಿ ಅಂತ ಹೇಳಿ ಗ್ಯಾರಂಟಿ. ಸಮಾಜ ಸೇವೆಯಲ್ಲಿ ಇನ್ನೊಂದು 5 ವರ್ಷ ಸೇವೆ ಸಲ್ಲಿಸಿದ ಕಾರಣ ನನಗೆ ಈ ಸಾರಿ ನಮ್ಮ ಈ ಭಾಗದ ವಾರ್ಡಿನ ಪ್ರಜೆಗಳು ಈ ಸಾರಿ ನನಗೆ ಚುನಾಯಿಸಿ ಪುರಸಭೆ ಮೆಂಬರ್ ಆಗಿ ಇದು ಮಾಡಿಕೊಟ್ರು ಸರ್ ನಮ್ಮ ಶ್ರೀಮತಿ ಅವರಿಗೆ. ಅಂದ್ರೆ ಈಗ 2014ನೇ ಇಸ್ವಿ ಮತ್ತೆ 2008ನೇ ಇಸ್ವಿಯಿಂದ ನೀವು ಪೊಲಿಟಿಕಲ್ ಕ್ಯಾರಿಯರ್ ಬಂದ್ರಿ. ಅದಕ್ಕಿಂತ ಮುಂಚೆ ಯಾವ ಇಸ್ವಿಯಲ್ಲಿ ನೀವು ಸಮಾಜ ಸೇವೆಗಳನ್ನು ಸ್ವೀಕರಿಸ್ತಾ ಬಂದ್ರಿ? ಸರ್, ಹೆಚ್ಚು ಕಮ್ಮಿ 2000 ಇಸ್ವಿಲಿದ್ದ ಸರ್. 2000 ಇಸ್ವಿದಿಂದ? ಹಾ ಸರ್. 2000 ನಮಗೆ ದಿವಂಗತ ಎಕ್ಸ್ MLA ಅವರು ಶ್ರೀಮಾನ್ ಶಂಕರ್ ರೆಡ್ಡಿ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ರು ಸರ್. ಅದಕ್ಕಿಂತ ಮೊದಲೇ ನಮಗೆ 2-3 ಸಾರಿ ಟಿಕೆಟ್ಗೆ ಆಹ್ವಾನ ಮಾಡಿದ್ರು ಕೂಡ ನಾವು ಇಲ್ಲ ಸರ್, ನಾವು ಸಮಾಜ ಸೇವೆಯಲ್ಲಿ ಇರ್ತೀವಿ, ರಾಜಕಾರಣದಲ್ಲಿ ಬರಂಗಿಲ್ಲ. ಅಂದ್ರೆ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮಗೆ ಆಸೆನೇ ಇರ್ಲಿಲ್ಲ ಸರ್. ಸಮಾಜ ಸೇವೆಯಲ್ಲೇ ಇದ್ದೀವಿ ಸರ್. ಅವರು ಬೆನ್ನೆಲುಬಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ಕೊಂತ ಇದ್ದೀವಿ. ಈಗ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮತ್ತು ಕ್ಯಾಟಗರಿ ಬಂತಲ್ಲ ಸರ್. ಹೌದು. ಆ ಕ್ಯಾಟಗರಿ ಸಲುವಾಗಿ ನಾವು ಕಂಪಲ್ಸರಿ ಸ್ಪರ್ಧೆ ಮಾಡಲು ಅನಿವಾರ್ಯ. ಈ ಸಮಾಜ ಸೇವೆಗಳು ಅಂತಂದ್ರೆ ನೀವು ಈ ಪೊಲಿಟಿಕಲ್ ಕ್ಯಾರಿಯರ್ ಬರೋಕ್ಕಿಂತ ಮುಂಚೆ ಸಮಾಜ ಸೇವೆಗಳು ಯಾವ ತರ ಮಾಡ್ತಾ ಬಂದ್ರಿ ಸರ್? ಬಡವರು ಬಗ್ಗರದು ಏನೇನೋ ಸ್ವಲ್ಪ ಆಫೀಸ್ಗಳಲ್ಲಿ ತೊಂದರೆ ಇದ್ರೆ ಹೋಗೋದು, ಆಫೀಸ್ಗಳಲ್ಲಿ ಬಗೆಹರಿಸಿಕೊಡೋದು, ರೇಷನ್ ಕಾರ್ಡ್ಸ್, IDs ಕಾರ್ಡ್ಸ್, ಮತ್ತೆ ಯಾವ್ದಾದ್ರು ಸ್ಕಾಲರ್ಶಿಪ್ಸ್ ಬಡ ಮಕ್ಕಳಿಗೆ ನಮ್ಮ ವಾರ್ಡಿನ ಬಡ ಕಾಲೋನಿಯಲ್ಲಿ ಸಿಕ್ಕಿದಾಗ ಅವ್ರ ಜೊತೆ ಹೋಗೋದು ಸರ್. ಅವ್ರಿಗೆ ಮಾತಾಡೋ ಆಫೀಸರ್ಸ್ ಜೊತೆ ಅವ್ರಿಗೆ ಇದಿಲ್ಲದ್ರೆ ನಾವೇ ಹೋಗಿ ಸುದ್ದಾಗಿ ಸರ್ ಹಿಂಗಿಲ್ಲ ಹಿಂಗ್ ಮಾಡಿಕೊಡ್ರಿ, ಹಿಂಗೆ ಇದಾರೆ ಬಡವ್ರು ಅಂದ್ರೆ ಸ್ವಲ್ಪ ಇದು ಮಾಡಿ ಅವರು ಆಫೀಸರ್ಸ್ ಕೂಡ ಅವ್ರಿಗೆ ಅವ್ರ ಇದರಲ್ಲಿ ಏನೇನು ಆಗ್ತದೆ ಅದು ಮಾಡಿ ಕೊಡ್ತಿದ್ರು ಸರ್. ಆ ತೊಂದರೆ ಇಲ್ದಾಗ ಬಡ ಮಕ್ಕಳಿಗೆ. ನಿಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಗಿರ್ಲಿ, ಕರೆಂಟಿನ ಸಮಸ್ಯೆಗಳು ಆಗಿರ್ಲಿ, ರಸ್ತೆ ದುರಸ್ತಿಗಳಾಗಿರ್ಲಿ, ನೀವು ಸಮಾಜ ಸೇವೆಗೆ ಬರೋದಕ್ಕಿಂತ ಮುಂಚೆನೆ ಆ ತರ ತೊಂದರೆಗಳು ಇತ್ತ ಈ ಏರಿಯಾಗಳಲ್ಲಿ? ಇತ್ತು ಸರ್. ನೀವು ಸಮಾಜ ಸೇವೆಗೆ ಬಂದ ಮೇಲೆ ಏನಾರು ಹೋರಾಟಗಳು ಅದ್ರ ಬಗ್ಗೆ ಮಾಡಿದ್ದೀರಾ? ಮಾಡಿದೀವಿ ಸರ್. 2-3 ಸಾರಿ ನಾವು ಹೋರಾಟಗಳು ಮಾಡಿದ್ವಿ ಸರ್. ನಮ್ಮ BJP ಸರ್ಕಾರ ಇದ್ದಾಗ ಕೂಡ ನಾವು ಹೋರಾಟ ಮಾಡಿ ಇದು ಮಾಡಿ ಇಲ್ಲ ಸರ್ ನಮ್ಮ ಕ್ಷೇತ್ರಕ್ಕೆ ಆದ್ರೆ ನಾವು ಟೋಟಲ್ ನಮ್ಮ ವಾರ್ಡಿನ ಬಗ್ಗೆನೇ ಆಲೋಚನೆ ಮಾಡ್ತೀವಿ ಸರ್. ನಾವು ಪಟ್ಟಣದ ಬಗ್ಗೆ ಆದಷ್ಟು ನಮ್ಮ ವಾರ್ಡ್ ಎಕ್ಸ್ಟೆನ್ಷನಲ್ ವಾರ್ಡ್ ಸರ್. ಎಲ್ಲ ಲೇಔಟ್ಸ್ ಡೆವಲಪ್ಮೆಂಟ್ಸ್ ಎಕ್ಸ್ಟೆನ್ಷನಲ್ ಭಾಳ ಆಗ್ತದೆ ಸರ್. ಆದ ಕಾರಣ ನಾವು ಅದೇ ಏನೇನಿರ್ಲಿ ಅವ್ರಿಗೆ ಸಮಸ್ಯೆಗಳು ಇಟ್ಟು ಇದು ಮಾಡಿ ಈಗ ನಾವು ಮೊನ್ನೆ ಇದು ಗೆದ್ದಾಲಾಸಿ ಕುವೆಂಪು ನಗರ ಎಂಬ ಒಂದು ಬಡಾವಣೆ ಇದೆ ಸರ್. ಅಲ್ಲಿ ನೀರಿನ ಸವಲತ್ತು ಇದ್ದಿಲ್ಲ, ಗ್ಲಾಸು ನೀರಿದ್ರು ಕೂಡ ಈಗ ಮೊನ್ನೆ ನಾವು ಗೆದ್ದ ಕೂಡಲೇ ಪೈಪ್ಲೈನ್ ಹಾಕ್ಸಿವಿ ಸರ್. ಮತ್ತು 4 ಬೋರ್ವೆಲ್ ಹಾಕ್ಸಿವಿ ಸರ್ ಈ ನಮ್ಮ ವಾರ್ಡಲ್ಲೇ. ಯಾವಾಗ? ಗೆದ್ದ ನಂತರ ಸರ್. ನಾವು ಗೆದ್ದ ನಂತರ ಸರ್. ಗೆದ್ದ ನಂತರ ಅಲ್ಲ, ನಾನು ಕೇಳ್ತಾ ಇರೋದು ಈ ಸಮಾಜ ಸೇವೆಗಳು ಏನ್ ಮಾಡ್ತಾ ಇದ್ರಿ ಅವಾಗ? ಏನಾರ ಪ್ರತಿಭಟನೆಗಳಾಗಿ ಮಾಡಿವಿ ಸರ್. ಅಷ್ಟೇ ಹೋರಾಟಗಳಾಗಿ? ಅದ್ರ ಹೋರಾಟ ಅಂದ್ರೆ ಒಂಟಿಯಾಗಿ ಹೋರಾಟ ಮಾಡಿವಿ ಸರ್. ನಾವು ಎಲ್ಲ ಜನ ಗೂಡಿಸ್ಕೊಂಡು ಮಾಡಿವಿ ಸರ್. ಹೋಗಿ 4-5 ಮಂದಿ ಹೋಗೋದು, ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗಳಿತ್ತು ಅವೆಲ್ಲ ಬಗೆಹರಿಸಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳ ವ್ಯಕ್ತಿಗಳ ಜೊತೆ ರಾಜಕಾರಣಿಗಳ ಜೊತೆ ಚರ್ಚೆ ಮಾಡಿ ರಿಕ್ವೆಸ್ಟ್ ಮಾಡಿ ಬರ್ತಿದ್ವಿ ಸರ್. ಇಲ್ಲ ಸರ್ ಹಿಂಗಿಲ್ಲ
ಹಿಂಗೆ ಇದಂತ ಹೇಳಿ ಇದು ಮಾಡ್ತಿದ್ವಿ ಸರ್. ಸರಿ, 2013ನೇ ಇಸ್ವಿಯಲ್ಲಿ ಈಗ ರೀಸೆಂಟ್ಲಿ ಒಂದು ಚುನಾವಣೆ ನಡೆದಿದೆ. ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷ, ಒಂದು ತಿಂಗಳು ನಡೀತಾ ಅಪ್ರಾಕ್ಸಿಮೇಟ್ಲಿ 1.5 ವರ್ಷ ಅಂತ ಹೇಳಿ ಲೆಕ್ಕ ಇಟ್ಕೊಳ್ಳೋಣ. ಆ 1.5 ವರ್ಷ ಇದರಲ್ಲಿ ತಾವು ಏನೇನು ಕೆಲಸಗಳನ್ನು ಪೂರೈಸಿದ್ದೀರಾ? ನಿಮ್ಮ ಮಿಸಸ್ ಅವರು, ನಿಮ್ಮ ಹೆಂಡತಿಯವರು ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆ ಕೌನ್ಸಿಲರ್ ಗೆದ್ದಿ ಬಂದ ಮೇಲೆ ತಾವು ಏನೇನು ಕೆಲಸಗಳನ್ನು, ಏನೇನು ಆಸೆ ಮಾತುಗಳನ್ನು ಜನರಿಗೆ ಕೊಟ್ಟಿದ್ದೀರಾ? ಅದಷ್ಟು ಪೂರೈಸಿದ್ದೀರಾ ಇಲ್ಲೂರಿಗೆ? ಸರ್, ಅದಿಷ್ಟು ಪೂರೈಸಕ್ಕಿಂತ ನಮ್ಮ ಕೈಲಿ ಆಗಿಲ್ಲ ಸರ್. ಕೆಲವೊಂದು ಮಾತುಗಳು ನಾವು ಪೂರೈಸಿವಿ ಸರ್. ಪೂರೈಸಿದ್ದೀರಾ? ಯಾವ್ಯಾವುದು ಸರ್? ನಮ್ಮ ವ್ಯಾಪ್ತಿಯಲ್ಲಿ ಬರುವ ಕುವೆಂಪು ನಗರ ಎಂಬ ಬಡಾವಣೆಯಲ್ಲಿ ಪೈಪ್ ಲೈನ್ ಇದ್ದಿಲ್ಲ ಸರ್. ಪೈಪ್ ಲೈನ್, ಹೊಸ ಪೈಪ್ ಲೈನ್. ಯಾವ ಪೈಪ್ ಲೈನ್? ಕುಡಿಯೋ ನೀರಿನ ಪೈಪ್ ಲೈನ್. ನೀರಿನಿಂದ ಒಟ್ಟಲ್ಲಿ ಕುಡಿಯೋ ನೀರಿನ ಪೈಪ್ ಲೈನ್ ಸಮಸ್ಯೆ ಇತ್ತು ಸರ್. ಅದು ಸಮಸ್ಯೆ ಬಗೆಹರಿಸಿವಿ. ಮತ್ತೆ 4 ಬೋರ್ವೆಲ್ ಕೂರಿಸಿದ್ವಿ ಸರ್. 4 ಜಾಗಗಳಲ್ಲಿ, ವಿವಿಧ ಜಾಗಗಳಲ್ಲಿ 4 ಬೋರ್ವೆಲ್ ಕೂರಿಸಿ ಬಡ ಜನರಿಗೆ ಹಾಗೂ ವಿದ್ಯುತ್ತಿನ ಆಗಲಿ ಬಟ್ ನೀರಿನ ಸಪ್ಲೈನಲ್ಲಿ ಅಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಬೋರ್ ಕೂರಿಸಿ ಅವ್ರಿಗೆ 16 ಟ್ಯಾಂಕ್ ಅಳವಡಿಸಿ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಯಾರು ಇದಿದ್ರೆ ಅಲ್ಲಿ ಬಂದು ಜನರು ಇಟ್ಕೊಂಡು ತುಂಬಿಕೊಂಡು ಹೋಗಕ್ಕೆ ಇದು ಮಾಡಿ ಸರ್. ಮತ್ತೆ ನಾವು ಬಿಫೋರ್ ಪ್ರೆಸಿಡೆಂಟ್ ಆಗಕ್ಕಿಂತ ಮೊದಲು ನಮ್ಮ ಶ್ರೀಮತಿಯವರು AC ಸಾಹೇಬ್ರು ಇದ್ರು, ಹರಿನೂರು ಶ್ರವಣ ಸಾರ್ ಅಂತ. ಅವರು ಅಂಡರ್ನಲ್ಲಿ ನಮ್ಮ ಬಡಾವಣೆ ಹಿಂದಿರುವ ಪಾರ್ಕಿಗೆ ಜೀವನೋದ್ಧಾರಕ್ಕಾಗಿ 30 ಲಕ್ಷ ರೂಪಾಯಿ ಗ್ರಾಂಟ್ ಹಾಕ್ಸಿದ್ವಿ ಸರ್. ರಿಕ್ವೆಸ್ಟ್ ಮಾಡಿ ಅವರಿಗೆ, ಹಿಂಗ ಪಾರ್ಕ್ ನಮ್ಮ ಬಡಾವಣೆಯಲ್ಲಿ ಇರೋದು ಒಂದೇ ಪಾರ್ಕ್, ಹಾಗೂ ನಮ್ಮ ಪಟ್ಟಣದಲ್ಲಿ ಹೆಸರಾದ ಇಂಡಿಯಾ ಪ್ರಿಯದರ್ಶಿನಿ ಪಾರ್ಕ್ ಅಂತ ಒಂದಿದೆ. ಶಾಸಕರ ಒತ್ತಡದ ಮೇರೆಗೆ ಇದು ಮಾಡಿ ಪಾರ್ಕ್ ಡೆವಲಪ್ಮೆಂಟ್ ಮಾಡೋದು. ಈಗ ಪಾರ್ಕ್ ಡೆವಲಪ್ಮೆಂಟ್ ಆಗಿದೆ ಸರ್. ಮತ್ತೆ ಈಗ ನೀವು ಅಧ್ಯಕ್ಷರ ಆದ್ಮೇಲೆ ತಾವು ಏನೇನು ಈ ನಿಮ್ಮ ಸಿರುಗುಪ್ಪೆ ತಾಲ್ಲೂಕಿಗೆ ಏನೇನು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಾ? ನಿಮ್ಮ ಏರಿಯಾಗಳ ಬಗ್ಗೆ ವಿವರಗಳನ್ನು ಹೇಳಿದ್ದೀರಿ. ಈ ಸಿರುಗುಪ್ಪೆಗೆ, ಯಾಕಂದ್ರೆ ಅಧ್ಯಕ್ಷರ ಅಂತಂದ್ಮೇಲೆ ನಾಟಿ ಪರ್ಟಿಕ್ಯುಲರ್ಲಿ ನಿಮ್ಮ ಏರಿಯಾ ಅದಕ್ಕೆ ಸಂಬಂಧಪಟ್ಟಿಲ್ಲ, ಟೋಟಲ್ ತಾಲ್ಲೂಕಿಗೆ ನಿಮಗೆ ಎಲ್ಲಾ ಕೌನ್ಸಿಲರ್ಸ್ 27 ಕೌನ್ಸಿಲರ್ಸ್ಗೂ ನೀವು ಅಧ್ಯಕ್ಷರಾಗಿರ್ತೀರಾ, ಹೌದಾ? ಆ ಎಲ್ಲಾ ವಾರ್ಡ್ಗಳಿಗೂ ಏನೇನು ಸೌಲಭ್ಯಗಳನ್ನು ನೀವು ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದೀರಾ ಗೌರ್ಮೆಂಟ್ ಸರ್? ಸರ್ಕಾರದಿಂದ ಬರ ಅನುದಾನದಲ್ಲಿ ಆ ಕ್ಷೇತ್ರ ಯಾವ ವಾರ್ಡಿನಲ್ಲಿ ಅಗತ್ಯವಿದ್ದ ಕೆಲಸಗಳು ಅವರು ಸದಸ್ಯರಾದವರು ನಮಗೆ ಮನವಿ ಪತ್ರ ಸಲ್ಲಿಸಿರ್ತಾರೆ ಸರ್. ಆ ಪ್ರಕಾರ ಸರ್ಕಾರಕ್ಕೆ ಕೊಟ್ಟ ಅನುದಾನದಲ್ಲಿ ಆ ಭಾಗಕ್ಕೆ ಹಂಚಿಕೊಟ್ಟಿದ್ದೀವಿ ಸರ್. ಮತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ದಾರಿ ವಿದ್ಯುತ್ ದೀಪಗಳು ಇದ್ದಿಲ್ಲ ಸರ್. ಆ ವಿದ್ಯುತ್ ದೀಪಗಳು ಅಳವಡಿಸಕ್ಕ ಇದು ಮಾಡಿದ್ವಿ ಸರ್. ಯಾವ ತರ ವಿದ್ಯುತ್ ದೀಪಗಳು ಅಂದ್ರೆ ಸೋಲಾರ್ ಸಿಸ್ಟಮ್, ಹೆಲೋಜಿನ್ ಬಲ್ಬ್ಸ್, ಸೋಲಾರ್ ಸಿಸ್ಟಮ್ ಸರ್. ಸೋಲಾರ್ ಸಿಸ್ಟಮ್ ಅಳವಡಿಸಕ್ಕ ಇದು ಮಾಡಿ ಸರ್. 29 ಸೋಲಾರ್ ತರಿಸಿದ್ವಿ ಸರ್. ಯಾವ ಬಡ ಜನರು ಎಲ್ಲಿ ವಾಸವಾಗುತ್ತಾರೆ, ದೇವಸ್ಥಾನಗಳು ತಲ್ಲಿ ಅಂತ ತಲ್ಲಿ ಅಳವಡಿಸ್ರಪ್ಪ. ಯಾಕಂದ್ರೆ ಸ್ವಲ್ಪ ಜನರಿಗೆ ಅನುಕೂಲ ಆಗದಂತ ಜಾಗಗಳಿಗೆಲ್ಲ ಎಲ್ಲಿ ತೊಂದರೆಗಳು ಆಗ್ತಾ ಇತ್ತು ಆ ಜಾಗದಲ್ಲೆಲ್ಲ ಅನುಕೂಲಗಳು ಆಗಲಿ ಅಂತ ಹೇಳ್ಬಿಟ್ಟು ತಾವು ವ್ಯವಸ್ಥೆ ಮಾಡಿಸಿದ್ದೀರಿ. ಸರಿ, ರಸ್ತೆ ದುರಸ್ತಿಗಳು ಯಾವ್ದಾದ್ರು ಆತರ ನೀರಿನ ಸಮಸ್ಯೆ ಆಗಡೆ ನಿಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ನೀರಿನ ಸಮಸ್ಯೆ ಆಗಿರ್ಲಿ, ರಸ್ತೆ ದುರಸ್ತಿ ಆಗಿರ್ಲಿ, ಡ್ರೈನೇಜಸ್ UGD ಕೆಲಸಗಳಾಗಿರ್ಲಿ ಸರ್? ಇನ್ನ UGD ಕೆಲಸ ನಮ್ಮದು ಇನ್ನ ಪ್ರಾರಂಭಗೊಂಡಿಲ್ಲ ಸರ್. ಸರ್ಕಾರದಲ್ಲಿ ನಡೀತಿದೆ ಸರ್ ಅದು UGDದು. ಅದು ಸರ್ಕಾರದಲ್ಲಿ ಶೀಘ್ರದಲ್ಲೇ ಅದು ಬಗೆಹರಿಸ ಲಕ್ಷಣಗಳು ಇದಾವೆ ಸರ್. ಅದಾಗಿದ ತಕ್ಷಣ UGD ಕಾಮಗಾರಿ ಆರಂಭವಾಗುತ್ತೆ ಸರ್. ಮತ್ತೆ ಇದಿದೆ ಸರ್. ಈಗ ಪ್ರೆಸೆಂಟ್ ಮೊನ್ನೆ ಶಾಸಕರಿಗೆ ನಾವು ಎಲ್ಲಾ ಸದಸ್ಯರು ಮನವಿ ಮಾಡಿದ್ವಿ ಸರ್. ಹಾಗೂ ಶಾಸಕರು ಕೂಡ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿದ್ದಾರೆ ಸರ್. 35 ಕೋಟಿ ವೆಚ್ಚದಲ್ಲಿ ಕುಡಿಯ ನೀರಿನ ಪೂರೈಕೆಗೆ ಸರ್ 7 ಓವರ್ ಹೆಡ್ ಟ್ಯಾಂಕ್ಸ್ ಮತ್ತು ಪಟ್ಟಣದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಕುಡಿಯ ನೀರಿನ ಪೈಪ್ ಲೈನ್ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ಸರ್. ಈಗ 30 ರಿಂದ 40 ವರ್ಷದ ಪೈಪ್ ಲೈನ್ಗಳು ಇದಾವೆ ಸರ್ ಈ ಅಟ್ ಪ್ರೆಸೆಂಟ್ ನಮ್ಮ ಪಟ್ಟಣದಲ್ಲಿ. ಸುಮಾರು 6 ರಿಂದ 8 ಅಡಿ ಒಳಗಡೆ ಇದಾವೆ ಸರ್. ಆದ ಕಾರಣ ನೀರು ಪೂರೈಸಕ್ಕೆ ನಮ್ಮ ಕೈಲಿ ಆಗೋದು ಸರ್. ಈಗ ಹೊಸದಾಗಿ ಇರೋ 4 ಓವರ್ ಟ್ಯಾಂಕ್ಸ್ ಇರೋ ಸರ್ ಈಗ ಪ್ರೆಸೆಂಟ್ ನಮ್ಮ ಪಟ್ಟಣಕ್ಕೆ. ಅದ್ರ ಬದಲಾಗಿ ಇನ್ನ 7 ಓವರ್ ಟ್ಯಾಂಕ್ಸ್ ತಗೊಂಡು ಎಲ್ಲೆಲ್ಲಿ ಮೇಲ್ಗಡೆ ಪ್ರದೇಶಗಳು ಇದ್ದಾವೆ ಆ ಪ್ರದೇಶಗಳಿಗೆ ಇಲ್ಲಿದ್ದ ನೀರು ಪೂರೈಸಲು ಬಹಳ ಅನುಕೂಲವಾಗುತ್ತೆ ಅಂತೇಳಿ ಶಾಸಕರು ಮತ್ತೆ ನಾವು ಸದಸ್ಯರೆಲ್ಲರೂ ಕುಂತು ತೀರ್ಮಾನಗೊಂಡಿಸಿ ಅಸೆಂಬ್ಲಿಯಲ್ಲಿ ಕೂಡ ಅದು ಚರ್ಚೆ ಆಗಿದೆ ಸರ್. ಬಹುಶಃ ಬರ ದಿನಗಳಲ್ಲಿ ಅದು
ಆಗ ಪೂರ ಆಗೋ ಲಕ್ಷಣಗಳು ಇದಾವೆ ಸರ್. ಮತ್ತೆ ಸಿರುಗುಪ್ಪೆಯಲ್ಲಿ ಹಾ ಸರ್, ಇನ್ನು ಮುಂದೆ ನೀವು ಯಾವ ತರ ಡೆವಲಪ್ಮೆಂಟ್ ಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆಗಿರ್ಲಿ ಮತ್ತೆ ವಿರೋಧ ಪಕ್ಷಗಳಿಗಾಗಿರ್ಲಿ ಮತ್ತೆ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರ್ಲಿ ಆ ವಾರ್ಡ್ಗಳಲ್ಲಿ ಎಲ್ಲರೂ ನೀವು ಎಲ್ಲ ಕುತ್ಕೊಂಡು ಒಂದ್ಸಲಿ ಮಾತಾಡ್ಕೊಂಡು ಅಂತೂ ಇದ್ದೇ ಇರ್ತೀರಾ. ವಿದ್ಯಾಭ್ಯಾಸ ಆಗಿರ್ಲಿ, ಡೆವಲಪ್ಮೆಂಟ್ ಆಫ್ ಹೈವೇ ಆಗಿರ್ಲಿ, ರಸ್ತೆಗಳು ಬಹಳ ಚಿಕ್ಕ ಚಿಕ್ಕದಿದಾವೆ ನಾವು ನೋಡ್ದಂಗೆ ಕೆಲವೊಂದು ಜಾಗದಲ್ಲಿ ಎಲ್ಲ ಮೇನ್ ರಸ್ತೆ ಅಂತೇಳಿ ಹೇಳಕ್ಕೆ ನಮ್ಮಲ್ಲಿ ಇದು ಮಾಡ್ಕೊಂತ ಇಲ್ಲ. ಆ ಜಾಗಕ್ಕೆ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡಿದ್ದೀರಾ ತಾವೆಲ್ಲ? ಹಾ ಸರ್, ಈಗ ನಮ್ಮ ಹೆದ್ದಾರಿ ಬಂದು ಸ್ಟೇಟ್ ಹೈವೇ ಇತ್ತು ಸರ್. ನ್ಯಾಷನಲ್ ಹೈವೇ ಪರಿವರ್ತನೆ ಆಗಿದೆ ಸರ್. 150/A ಆಗಿದೆ ಸರ್. ಈಗ ನ್ಯಾಷನಲ್ ಹೈವೇ ಆದವರು ನಮ್ಮ ಹೆದ್ದಾರಿ ಮೊದಲು ಮುನ್ಸಿಪಾಲಿಟಿ ಅಂಡರ್ ಇತ್ತು ಸರ್. ಅಲ್ಲಿದ್ದ PWD ಅವರು ನಮ್ಮ ಅಂಡರಲ್ಲಿ ಬರುವಂತ ದಾರಿಗಳಿಗೆ ಈಗ ಸದ್ಯಕ್ಕೆ ಮೊನ್ನೆ ಲಾಸ್ಟ್ ಟೈಮ್ CM ಗ್ರಾಂಟ್ ಅಲ್ಲಿ 1,30,00,000 ವೆಚ್ಚದಲ್ಲಿ ಬೈಪಾಸ್ ರೋಡ್ ಇದೆ ಸರ್. ಅದು ಬೈಪಾಸ್ ರೋಡ್ ಶೀಘ್ರದಲ್ಲಿ ಆಗ್ತದೆ ಸರ್. ಅದು ಟೆಂಡರ್ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ ಸರ್. ಕೆಲವು ಕಾರಣಾಂತರಗಳಿಂದ ಟೆಕ್ನಿಕಲ್ ದೋಷಗಳಿಂದ ಅದರಿಂದ ಆಗಿಲ್ಲ ಸರ್. ಈಗ ಸದ್ಯದಲ್ಲಿ ಒಂದು 15ರಿಂದ 20 ದಿವಸಗಳಲ್ಲಿ ಆಗ ಲಕ್ಷಣಗಳು ಇದಾವೆ ಸರ್ ಅವು. ಹಾ ಸರ್. ಮತ್ತೆ ವಿದ್ಯುತ್ ದೀಪಕ್ಕೆ ಪಟ್ಟಣದಲ್ಲಿ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಧ್ಯಕ್ಷರು ವಿದ್ಯುತ್ ದೀಪಕ್ಕೆ ಬಹಳ ಆದ್ಯತೆ ಕೊಟ್ಟು ಪಟ್ಟಣದಲ್ಲಿ ಎಲ್ಲಿ ಕಂಬಗಳ ಅವಶ್ಯಕತೆ ಇದೆ, ವಿದ್ಯುತ್ ದೀಪದ ಕಂಬಗಳು, ಅಲ್ಲೆಲ್ಲ ಸುಮಾರು ಹಣವನ್ನು ತೆಗೆದಿದ್ದಾರೆ ಸರ್. ಮತ್ತೆ ಅಧ್ಯಕ್ಷರಿಗೆ ಎಲ್ಲರೂ ಮನವಿ ಮಾಡಿದ ತಕ್ಷಣ ಮತ್ತೆ ಅಧ್ಯಕ್ಷರು ಒಂದು ಹೊಸ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಆ ಕಂಬಗಳಿಗೆ ಅದಕ್ಕೆ ಒಂದು ಸ್ವಲ್ಪ ಹಣ ತೆಗೆದಿಕ್ಕಾರೆ ಸರ್. ಆಮೇಲೆ ಪಟ್ಟಣದಲ್ಲಿ ಧೂಳ ಹೆಚ್ಚಾಗಿದೆ ಸರ್. ಧೂಳ ಈಗ ಬೇಸಿಗೆ ಮಳೆಗಾಲ ಆಗಿದ ತಕ್ಷಣ ಗಾಳಿಗಾಲ ಬಂದು ಇದಾಯ್ತು ಅಂತ ಹೇಳಿ ಅದಕ್ಕೂ ಗಾಳಿ ಹೊಡ ಯಂತ್ರ ಒಂದು ಖರೀದಿ ಮಾಡಲು ಶಿಫಾರಸು ಮಾಡಿದ್ದಾರೆ ಸರ್. ಮತ್ತು ಈಗ ಇದು ಸರ್, ವಿವಿಧ ಹಂತಗಳಲ್ಲಿ SC ST ಬಡ ಮಕ್ಕಳಿಗೆ ಸಲುವಾಗಿ ಫೀಸ್ ಅವರು ಏನು ಕಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಕಾಲೇಜಸ್ ಆಗಲಿ ಅವ್ರಿಗೆ ಇದು ರೀಫಂಡಬಲ್ ಮಾಡಕ್ಕೆ ನಮ್ಮ ಸರ್ಕಾರದಿಂದ ಇದು ಮಾಡಿವಿ ಸರ್. ಸೌಲಭ್ಯಗಳೆಲ್ಲ ಒದಗಿಸಿ ಕೊಟ್ಟಿವಿ ಸರ್. ಈಗ ನಿಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಹೌದು ಸರ್, ಬಹಳಷ್ಟು ಸೌಲಭ್ಯಗಳನ್ನು ಮುಂದೆ ಬಂದಿದೆ. ಹೌದು ಸರ್. ಅದೇ ಸಲುವಾಗಿ ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸಲುವಾಗಿ ನಮ್ಮ ಸರ್ಕಾರ ಅನ್ನಭಾಗ್ಯ ಆಗಲಿ, ಶ್ರೀ ಭಾಗ್ಯ ಆಗಲಿ ಮತ್ತು ಶಾದಿ ಭಾಗ್ಯ ಆಗಲಿ ಹಲವಾರು ಯೋಜನೆಗಳು ಮಾಡಿದ್ದಾರೆ ಸರ್. ಅದು ಟೋಟಲಿ ಬಡ ಜನರಿಗೆ ಮುಟ್ಟುವುದು ಸರ್. ಗೊತ್ತಿದ್ದ ರಾಜಕಾರಣಿಗಳು ತಮ್ಮ ಸೀಮಿತವಾಗಿ ಇಟ್ಕೊಂಡ್ಕೊಂಡಿದ್ದಾರೆ ಸರ್. ಅದೇ ನಾವು ಅದು ಮಾಡ್ಲಾರ್ದೆ ಎಲ್ಲ ಟೋಟಲ್ ಬಡ ಮಕ್ಕಳಿಗೆ ಮುಟ್ಟಲಿ ಅಂತೇಳಿ ಅದೇ ಯಾವ ಶಾಲೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಾವ ಪಟ್ಟಣಕ್ಕೆ, ಆ ಶಾಲೆಯ ವ್ಯಾಪ್ತಿಯಲ್ಲಿ ಬರುವ ಪ್ರಿನ್ಸಿಪಾಲ್ಸ್ ಕರೆಸಿ ನಿಮ್ಮ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಗಳಿಸಿದ ವಿದ್ಯಾರ್ಥಿಗಳು ಯಾರು, ಆ ಕ್ಯಾಟಗರಿಯಲ್ಲಿ ಬರೋರು ವಿದ್ಯಾರ್ಥಿಗಳು ಯಾರು, ಅವರು ಪಟ್ಟಿ ಕೊಡಿ ಅಂತ ನಾವು ಪುರಸಭೆಯಲ್ಲಿದ್ದ ಹೇಳಿ ಕಳ್ಸಾರ ಸರ್ ಮೇಡಮ್ ಅವರು. ಆದ ಕಾರಣ ಮೇಡಮ್ ಅವ್ರು ಹೇಳಿ ಕಳಿಸಿದ ತಕ್ಷಣ ಅದೆಲ್ಲ ಈಗ ಟೋಟಲಿ ಲಿಸ್ಟ್ ಮಾಡಿದ್ದಾರೆ ಸರ್. ಈಗ ಅದರಲ್ಲಿ ಸೆಲೆಕ್ಷನ್ಸ್ ಮಾಡಿ ಮೇಡಮ್ ಅವರು ಹಂಚಿ ಕೊಡಕ್ಕೆ ಇದು ಮಾಡ್ಯಾರ, ವ್ಯವಸ್ಥೆಗಳು ಮಾಡ್ತಾರೆ. ಕಾಲೇಜ್ ಪ್ರಿನ್ಸಿಪಲ್ಸ್ ಅವರು ಎಲ್ಲರಿಗೂ ಇದು ಮಾಡಿ ಇದು ಮಾಡ್ಯಾರ ಸರ್. ಇದೆಲ್ಲ ನಿಮಗೆ ಪೊಲಿಟಿಕಲ್ ಕ್ಯಾರಿಯರ್ ಮುಂಚೆನೂ ಇದ್ರ ಬಗ್ಗೆ ಜಾಸ್ತಿ ಗಮನ ಅಂತೂ ಇದ್ದಿಲ್ಲ, ನಿಮಗೆ ತಿಳುವಳಿಕೆನೂ ಇದ್ದಿಲ್ಲ. ನಿಮ್ಮ ಮಾತುಗಳಿಂದ ನಮಗೆ ಬಹಳಷ್ಟು ಗೊತ್ತಾಗ್ತಾ ಇದೆ, ನಿಮಗೆ ಬಹಳಷ್ಟು ತಿಳುವಳಿಕೆ ಅಂತೂ ಬಂದಿದೆ. ಈ ಪೊಲಿಟಿಕಲ್ ಕ್ಯಾರಿಯರ್ ನಿಮ್ ಬಿಟ್ಟು ಇನ್ನು ಮುಂಚೆ ನಿಮ್ಮ ಹಿರಿಯವರ ಹೆಸರುಗಳಲ್ಲಿ ಯಾರು ಮೊದಲು ಯಾವ್ದಾದ್ರು ಸೋಷಿಯಲ್ ವರ್ಕ್ ಅಲ್ಲಿ ಈ ತರ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದಿದಾರ? ನಮ್ಮ ತಂದೆಯವರು ಮಾಡ್ತಿದ್ರು ಸರ್. ನಿಮ್ಮ ತಂದೆಯವರು ನಮ್ಮ ಜೊತೆಗೆ ಕುತ್ಕೊಂಡಿದ್ದಾರೆ. ನಮ್ಮ ಜೊತೆ ನಿಮ್ಮ ತಂದೆಯವರು ಕುತ್ಕೊಂಡಿದ್ದಾರೆ. ಅವರ ಹೆಸರು ಲಾಲ್ ಸಾಬ್ ಅಂತ ಸರ್. ಅವರು ಕಾಂಗ್ರೆಸ್ ಪಕ್ಷದಿಂದಾನೇ ಸಮಾಜ ಸೇವೆಯಲ್ಲಿ ಇದ್ರು ಸರ್. ಅವರಿಂದಾನೇ ನೀವು ಸುಮಾರಷ್ಟು ಯಾವ ತರ ಚಟುವಟಿಕೆಗಳನ್ನು ಹೆಂಗ ಭಾಗವಹಿಸೋದು, ಬಡವರಿಗೆ ಹೆಂಗ ಸಹಾಯ ಮಾಡೋದು, ಮುಂದೆ ಹೋಗುವ ಕೆಲಸಗಳು ಹೇಗೆ, ಮಾಡುವ ಕಾಮಗಾರಿ ಸರಿಯಾಗಿದೆಯೋ ಇಲ್ಲ ಅಂತ ಎಲ್ಲ ಗಮನಿಸಲು ಮೇಡಮ್ ಅವರೇ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಲು ಮುಂದೆ ಆಗಿದ್ದಾರೆ. ಸರಿ, ಇಷ್ಟೆಲ್ಲ ನಿಮಗೆ ಒಂದು ನಿಮ್ಮ ತಂದೆ ಕಡೆಯಿಂದಾನು ಸುಮಾರು ನಿಮಗೆ ಕೆಲವೊಂದು ವಿಷಯಗಳನ್ನು ಯಾವ ತರ ಮಾಡಬೇಕು, ಕೆಲಸಗಳಾಗಿರ್ಲಿ, ಸಮಾಜ ಸೇವೆಗಳು ಯಾವ ತರ ಮಾಡ್ಬೇಕಂತ ನಿಮ್ಮ ಹಿರಿಯವರ, ನಿಮ್ಮ ತಂದೆ ಕಡೆಯಿಂದಾನು ನಿಮಗೆ ಒಂದು ವಿದ್ಯೆ ಅಂತೂ ಸಿಕ್ಕಿದೆ. ಇವ್ರು ಇಲ್ಲದೆ ಮತ್ತೆ ನಿಮಗೆ ಗುರುಗಳು ಅಂತ ಹೇಳಿ ಚಟುವಟಿಕೆ ಕಂಪ್ಲೀಟ್ ತೋರ್ಸಕ್ಕೆ ಯಾರಾಗಿರ್ತಾರೆ ಸರ್? ಫಸ್ಟ್ ಆಗಿ ಬಂದು ನಮಗೆ ದಿವಂಗತ ಸನ್ಮಾನ್ಯ ex-MLA ಸಾಹೇಬ್ರು, ನಮ್ಮ ಕ್ಷೇತ್ರದ M. ಶಂಕರ್ ರೆಡ್ಡಿ ಸರ್ ಅವರು ಸರ್. ಅವರೇ ನಮಗೆ ಮಾರ್ಗದರ್ಶಿ ಸರ್. ಅವರ ಕಾಲದಿಂದ ನಾವು ಅವರ ಮಾತಿನ ಪ್ರಕಾರನೇ ಹೇಳ್ಕಂತ ಮಾಡ್ಕಂತ ಸರ್. ಈಗ ಪ್ರೆಸೆಂಟ್ ನಮ್ಮ ಪಕ್ಷದ
MLA ಸಾಹೇಬರಿರದ BM ನಾಗರಾಜ್ ಸರ್ ಕೂಡ ಅವರು ನಮಗೆ ಬಹಳಷ್ಟು ಬೆಂಬಲ ಕೊಡಕತ್ತಾರೆ ಸರ್. ಯಾವ ರೀತಿಯಲ್ಲಿ ಹೆಂಗ್ ಹೋಗ್ಬೇಕು. ಈಗ ನಮ್ಮ ಶ್ರೀಮತಿಯವರು ಅಧ್ಯಕ್ಷ ಸ್ಥಾನಕ್ಕೆ ಕುಂತಿದ ಕೆಲವು ದಿನಗಳಲ್ಲಿ ಇವರಿಗೆ ಅನುಕೂಲವಾಗಲಿ ಎಂದು ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಹೆಣ್ಣು ಮಕ್ಕಳಿಗೆ ತಂದು ಇವರು ವರ್ಗಾಯಿಸಿ ನಮ್ಮ ಪಟ್ಟಣಕ್ಕೆ ಹಾಕಿಸಿಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಯಾವುದೇ ತೊಂದರೆಗಳು ಇದ್ರೆ ಜನರು ಸಮಸ್ಯೆಗಳು ಯಾವುದೇ ಇರಲಿ ಅವ್ರಿಗೆ ಇತ್ತಲ್ಲಿ ಚೆನ್ನಾಗಿ ಇದು ಮಾತಾಡಕ್ಕೆ ಅನುಕೂಲವಾಗುತ್ತೆ ಅಂತೇಳಿ ಅಧ್ಯಕ್ಷರಿಗೂ ಮತ್ತು ಪ್ರಜೆಗಳಿಗೆ ಅನುಕೂಲವಾಗಲಿ ಅಂತೇಳಿ ನಮ್ಮ ಶಾಸಕರು ವಿಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ ಅವರಿಗೆ ಹೆಣ್ಣು ಮಕ್ಕಳವರು ಚೀಫ್ ಆಫೀಸರ್ ಆಗಿ ನಮಗೆ ಸಣ್ಣ ಮಕ್ಕಳಿಗೆ ಕೆಲಸಕ್ಕೆ ಕಳಿಸ್ತಾರೆ ಸರ್. ಅದು ದಯವಿಟ್ಟು ಎಲ್ಲಾ ಪ್ರಜೆಗಳು ವೀಕ್ಷಿಸುವ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಇದೇನಿಲ್ಲ, ತಾವು ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಶಾಲೆಗಳು ಕಳಿಸಿ. ಸರ್ಕಾರಿ ಅನುದಾನಿತ ಶಾಲೆಗಳು ಬಹಳಷ್ಟು ಇದಾವೆ ನಮ್ಮ ಪಟ್ಟಣದಲ್ಲಿ. ಇನ್ನ ಪ್ರೈವೇಟ್ ಶಾಲೆಗಳಿಗಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಶನ್ಸ್ ಬಹಳ ಟಾಪ್ ಬಹಳಷ್ಟು ಇದಾವೆ ಸರ್. ಆಕ್ಚುಲಿ ಈಗ ಕೆಲವು ದಿನಗಳಿಂದ ನಾವು ಕೆಲವು ವರ್ಷಗಳಿಂದ ನೋಡಕತ್ತೀವಿ, ಈಗ ಬರೋ ವಿದ್ಯಾರ್ಥಿಗಳೆಲ್ಲ ಸರ್ಕಾರಿ ಸ್ಕೂಲ್ಸ್ ನವರೇ ಟಾಪ್ ಸ್ಕೋರಿಂಗ್ ಹೊಡೆಯಾಗತ್ತಾರೆ. ಆದ ಕಾರಣ ಎಲ್ಲಾ ಮಕ್ಕಳು ಅವರು ಉದ್ಯೋಗಗಳನ್ನು ಬಿಡಿಸಿ ಟೋಟಲಿ ಸ್ವಲ್ಪ ಅವರು ಎಜುಕೇಶನ್ ಸೆಕ್ಟರ್ ಕಡೆ ಎಜುಕೇಶನ್ ಕಡೆ ಅವ್ರು ಬಿಟ್ರೆ ಅವ್ರ ಮಕ್ಕಳಿಗೆ ಮುಂದೆ ಬರುವ ಭವಿಷ್ಯ ಸರ್, ನಮ್ಮ ದೇಶದ ಭವಿಷ್ಯ ಅವ್ರು ಸ್ವಲ್ಪ ಇವತ್ತಿನ ಮಕ್ಕಳು ನಾಳೆ ಭವಿಷ್ಯ ಸರ್. ಅದಾದ್ರೆ ಹೇಳಕ್ ಬರೋ ಸರ್ ಯಾರು ಏನ್ ಆತರ ಅಂಬೋದು ಮುಂದೆ. ಇಲ್ಲಿ ತುಂಬಾ ನಾವು ಅನ್ಕೊಂಡ ಪ್ರಕಾರ ನಿಮ್ಮ ಏರಿಯಾಕ್ಕೆ ಒಳ್ಳೆ ಒಂದು ಡಾಕ್ಟರ್ ಅನ್ನು ಬೇಕಾಗಿದೆ. ಹೌದು ಸರ್, ಲಾಯರ್ ಆಗಿರ್ಲಿ ಡಾಕ್ಟರ್ ಆಗಿರ್ಲಿ ಎಲ್ಲ ಹೊರಗಡೆಯಿಂದ ಬಂದು ಇಲ್ಲಿ ವಾಸ ಆಗಿರ್ತಾರೆ. ಅದನ್ನ ನೀವು ಅವರಿಗೆ ಏನಿಲ್ಲ ಸರ್ ನಮ್ಮ ಸಂದೇಶ ಕೊಡ್ತಾ ಇದ್ದೀರಾ ಅಂದ್ರೆ ಈ ಏರಿಯಾದಿಂದಾನೇ ಆತರ ಡಾಕ್ಟರ್ಗಳು ಆಗ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಆಸೆಗಳು ಇದಾವೆ. ಇನ್ನು ನಿಮ್ ಬಗ್ಗೆ ಬಹಳಷ್ಟು ನಾವು ಮಾತುಗಳನ್ನು ಮುಂದೆ ಹೊರಸೋಣ ಅಂತ ಹೇಳಿ ಇದ್ವಿ, ಬಟ್ ಸಮಯ ಕಡಿಮೆ ಇರೋದ್ರಿಂದ ಈ 2 ಮಾತುಗಳನ್ನು ಇಲ್ಲಿಗೆ ನಿಲ್ಸೋಣ ಅಂತ ಇದ್ದೀವಿ. ಇನ್ನಿಷ್ಟು ನಿಮ್ಮ ಸುದ್ದಿಗಳನ್ನು ಕಂಪ್ಲೀಟ್ ಪೂರ್ಣ ಆನ್ಲೈನ್ ಮೀಡಿಯಾ ಪ್ರಕಾರ ನೀವು ಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ಬಹುದು. ಜನರಿಗಾಗಿರ್ಲಿ ನಿಮ್ಮ ಸರ್ಕಾರಗಾಗಿರ್ಲಿ ಯಾರಿಗೂ ಏನು ಮಾಹಿತಿ ಕೊಡಲು ನೀವು ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾಕ್ಕೆ ಮೇಲ್ ಮುಖಾಂತರ ತಾವು ಕಳಿಸಬಹುದು. ವೀಕ್ಷಕರೇ, ಇನ್ನುವರೆಗೆ ಕೇಳಿದಿರಿ ನಮ್ಮ ಸಿರುಗುಪ್ಪ ತಾಲೂಕಿನ TMC ಅಧ್ಯಕ್ಷರಾದ ಶ್ರೀಮತಿ ಮಹಾರಾಜ ಬೇಗಂ ಅವರು ಮತ್ತೆ ಅವರ ಯಜಮಾನರು ಮಹಬೂಬ್ ಬಾಷಾ ಅವರ ಈ ದಂಪತಿಗಳಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಇವರ ಬಗ್ಗೆ ಕಂಪ್ಲೀಟ್ ಪೂರ್ಣ ಇನ್ಫಾರ್ಮೇಶನ್ ಅನ್ನು ನೀವು ಕಲೆಕ್ಟ್ ಮಾಡಲು, ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ಪಡೆಯಲು ತಾವು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.